ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಒಂದು ಉಪಯುಕ್ತವಾಗಿರುವಂತಹ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿದ್ರೆ ಪೂರ್ಣ ಮಾಹಿತಿ ನಿಮಗೆ ದೊರಕುತ್ತೆ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಗೃಹ ಸಾಲ ಮಾಡಿದವರಿಗೆ ಗುಡ್ ನ್ಯೂಸ್. EMI ಬಡ್ಡಿ ದರ ಕಡಿಮೆ ಮಾಡಿದ ಬ್ಯಾಂಕ್ಗಳು. ಗೃಹ ಸಾಲ ಪಡೆಯುವವರಿಗೆ ಇಲ್ಲಿದೆ ಸಿಹಿ ಸುದ್ದಿ. ನೀವು ಹೊಸ ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಅಥವಾ ಈಗಾಗಲೇ ಸಾಲದ ಕಂತು ಪಾವತಿಸುತ್ತಿದ್ದರೆ ನಿಮ್ಮ EMI ಶೀಘ್ರದಲ್ಲೇ ಕಡಿಮೆಯಾಗಬಹುದು. ವಾಸ್ತವವಾಗಿ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI ರೆಪೋ ದರದಲ್ಲಿ 0.25 ಬೇಸಿಸ್ ಪಾಯಿಂಟ್ಗಳ ಕಡಿತವನ್ನು ಘೋಷಿಸಿತ್ತು. RBIನ ಈ ನಿರ್ಧಾರದ ಕೆಲವೇ ಗಂಟೆಗಳಲ್ಲಿ ದೇಶದ 4 ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಸಾಲಗಳ ಮೇಲಿನ ಬಡ್ಡಿ ದರಗಳಲ್ಲಿ 0.25% ವರೆಗೆ ಕಡಿತವನ್ನು ಘೋಷಿಸಿರುವ ಮೂಲಕ ತಮ್ಮ ಗ್ರಾಹಕರಿಗೆ ಪರಿಹಾರ ನೀಡಿವೆ. ಯಾವ ಬ್ಯಾಂಕ್ಗಳು ಬಡ್ಡಿ ದರಗಳನ್ನು ಕಡಿಮೆ ಮಾಡಿವೆ ಅಂತ ನೋಡ್ಕೊಂಬರೋಣ ನಾವು. ಪ್ರಸ್ತುತ ಅನೇಕ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಬಡ್ಡಿ ದರಗಳಲ್ಲಿ ಕಡಿತವನ್ನು ಜಾರಿಗೆ ತಂದಿವೆ. ಈ ಬ್ಯಾಂಕುಗಳ ಪ್ರಕಾರ ಹೊಸ ಮತ್ತು ಹಳೆಯ ಗ್ರಾಹಕರು ಇಬ್ಬರು ಇದರಿಂದ ಪ್ರಯೋಜನ ಪಡೆಯುತ್ತಾರೆ. ರೆಪೋ ದರ ಸಂಬಂಧಿತ ಸಾಲಗಳನ್ನು ಹೊಂದಿರುವ ಗ್ರಾಹಕರಿಗೆ ಅವರ EMI ಸ್ವಯಂಚಾಲಿತವಾಗಿ ಕಡಿಮೆಯಾಗುತ್ತದೆ. EMIನಲ್ಲಿ ಹೇಗೆ ವ್ಯತ್ಯಾಸವಾಗುತ್ತದೆ, EMನಲ್ಲಿ ನಾವು ಕಟ್ಟಿರೋದ್ರಲ್ಲಿ ಯಾವ ರೀತಿ ವ್ಯತ್ಯಾಸ ಆಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಮಾಹಿತಿಯನ್ನು ಹೇಳಿದ್ದಾರೆ. ರೆಪೋ ದರದಲ್ಲಿ 0.25% ಕಡಿತವು ನಿಮ್ಮ EMI ಮೇಲೆ ನೇರ ಪರಿಣಾಮ ಬೀರುತ್ತದೆ. ನೀವು 20 ವರ್ಷಗಳ ಅವಧಿಗೆ 50 ಲಕ್ಷ ಗೃಹ ಸಾಲವನ್ನು ಪಡೆದಿದ್ದರೆ ಎಂದು ಭಾವಿಸೋಣ. ಆಗ ಬಡ್ಡಿ ದರದಲ್ಲಿನ ಈ ಕಡಿತವು ವಾರ್ಷಿಕವಾಗಿ ಸಾವಿರಾರು ರೂಪಾಯಿಗಳನ್ನು ಉಳಿಸಬಹುದು. ಈ ಬದಲಾವಣೆಯು ಹೊಸ ಸಾಲವನ್ನು ಪಡೆಯಲು ಯೋಚಿಸುತ್ತಿರುವ ಗ್ರಾಹಕರಿಗೆ ಸಹ ಪ್ರಯೋಜನಕಾರಿಯಾಗಿವೆ, ಏಕೆಂದರೆ ಈಗ ಸಾಲ ತೆಗೆದುಕೊಳ್ಳುವುದು ಮೊದಲಿಗಿಂತ ಅಗ್ಗವಾಗಿದೆ. ಅದೇ ಸಮಯದಲ್ಲಿ ಹಳೆಯ ಗ್ರಾಹಕರ ಸಾಲವನ್ನು ರೆಪೋ ದರಕ್ಕೆ ಲಿಂಕ್ ಮಾಡಿದರೆ ಅವರ EMI ಕೂಡ ಕಡಿಮೆಯಾಗುತ್ತದೆ. FD ದರಗಳು ಕಡಿಮೆಯಾಗುತ್ತವೆ. ಬಡ್ಡಿ ದರಗಳ ಕಡಿತದಿಂದ ಸಾಲ ಗ್ರಾಹಕರು ಸಂತೋಷಗೊಂಡಿದ್ದರೂ ಸ್ಥಿರ ಠೇವಣಿಗಳಲ್ಲಿ FD ಹೂಡಿಕೆ ಮಾಡುವವರಿಗೆ ಇದು ಕಳವಳಕಾರಿ ವಿಷಯವಾಗಿರಬಹುದು. ಸಾಮಾನ್ಯವಾಗಿ ಬ್ಯಾಂಕ್ಗಳು ಸಾಲದ ಬಡ್ಡಿ ದರಗಳನ್ನು ಕಡಿಮೆ ಮಾಡಿದಾಗ FD ಮೇಲಿನ ಆದಾಯವು ಕಡಿಮೆಯಾಗುತ್ತದೆ. ಪ್ರಸ್ತುತ ಕೆಲವು ಬ್ಯಾಂಕ್ಗಳು FD ದರಗಳನ್ನು ಶೀಘ್ರದಲ್ಲೇ ಬದಲಾಗಬಹುದು ಎಂದು ಸೂಚಿಸಿವೆ. ಆದರೂ ಇದು ಬ್ಯಾಂಕಿನ ನೀತಿ ಮತ್ತು ಮಾರುಕಟ್ಟೆ ಪರಿಸ್ಥಿತಿಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿರುತ್ತದೆ. ಸಾಲ ಗ್ರಾಹಕರು ಏನು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ. ನೀವು ಹೊಸ ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಅಥವಾ ಅಸ್ತಿತ್ವದಲ್ಲಿರುವ ಸಾಲವನ್ನು ಮರು ಹಣಕಾಸು ಪಡೆಯಲು ಬಯಸಿದರೆ ಈ ಸಮಯವು ನಿಮಗೆ ಸೂಕ್ತವೆಂದು ಸಾಬೀತುಪಡಿಸಬಹುದು. ತಜ್ಞರ ಪ್ರಕಾರ ಬಡ್ಡಿ ದರಗಳಲ್ಲಿನ ಕಡಿತದಿಂದಾಗಿ ಸಾಲದ ಮೇಲಿನ ಬಡ್ಡಿಗೆ ಹೊರೆ ಕಡಿಮೆಯಾಗುತ್ತದೆ. ಈಗಾಗಲೇ ಸಾಲವನ್ನು ಮರುಪಾವತಿಸುತ್ತಿರುವ ಗ್ರಾಹಕರಿಗೆ ಈ ಬದಲಾವಣೆಯ ಮುಂದಿನ ಬಿಲ್ಲಿಂಗ್ ಚಕ್ರದಲ್ಲಿ ಅವರ EMIನಲ್ಲಿ ಪ್ರತಿಫಲಿಸುತ್ತದೆ. ಇದಕ್ಕಾಗಿ ನಿಮ್ಮ ಬ್ಯಾಂಕನ್ನು ಸಂಪರ್ಕಿಸಿ ಮತ್ತು ಹೊಸ ದರದ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ. RBI ರೆಪೋ ದರ ಕಡಿತಗೊಳಿಸಿದ ನಂತರ ದೇಶದ ಅನೇಕ ಬ್ಯಾಂಕ್ಗಳು ಬಡ್ಡಿ ದರಗಳನ್ನು ಕಡಿಮೆ ಮಾಡಿದ್ದು ತಮ್ಮ ಗ್ರಾಹಕರಿಗೆ ನಿರಾಳತೆಯನ್ನು ನೀಡಿದೆ. ಈ ನಿರ್ಧಾರದ ಅತಿದೊಡ್ಡ ಪ್ರಯೋಜನವನ್ನು ಈಗ ಮೊದಲಿಗಿಂತ ಕಡಿಮೆ EMI ಇರುವ ಗ್ರಾಹಕರು ಪಡೆಯಲಿದ್ದಾರೆ. ಇದು ಅವರ ಜೇಬಿನ ಮೇಲಿನ ಹೊರೆಯನ್ನು ಕಡಿಮೆ ಮಾಡುತ್ತದೆಯೇ ಮತ್ತು ಹಣಕಾಸಿನ ಬಜೆಟ್ ಅನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಬಹುದು. ನೀವು ಸಾಲ ತೆಗೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಕಾಶ ನಿಮಗೆ ಪ್ರಯೋಜನಕಾರಿ ಆಗಬಹುದು. ಮುಂದೆ ಯಾರಿಗಾದರೂ ಸಾಲ ತಗೊಳ್ಬೇಕು ಅಂದರೆ, ಗೃಹ ಸಾಲ ತಗೊಳ್ಬೇಕು ಅಂತ ಆದರೆ ಅವರಿಗೆ ಈ ಒಂದು ಮಾಹಿತಿ ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿ ಮತ್ತು ನಿಮಗೆ ಇದು ಒಂದು ಸಹಾಯಕರ ಆಗಿರ್ಬೋದು ಅಂತೇಳಿ ಈ ವಿಡಿಯೋನ ಮಾಡಿದ್ದೀನಿ. ಎಲ್ಲರಿಗೂ ಒಂದು ಕನಸಿದ್ದೇ ಇರುತ್ತೆ, ನಮಗೆ ಒಂದು ಮನೆ ಕಟ್ಟಬೇಕು ಅನ್ನೋದ್ರಿಂದ ಅದನ್ನು ಸಾಲ ಮಾಡಿ ಕೆಲವು ಲೋನ್ ಮಾಡಿ ಎಲ್ಲ ಕಟ್ತಾರೆ. ಅದರಿಂದ ಅವರಿಗೆಲ್ಲ ಒಂದು ಉಪಯುಕ್ತವಾಗಿರುತ್ತೆ. ಬಡ್ಡಿ ದರ ಹೆಚ್ಚಳ ಅನ್ನೋ ಒಂದು ಟೆನ್ಷನ್ನು ಕೂಡ ಇರುತ್ತಲ್ವ. ಕೆಲವೊಂದು ಖಾಸಗಿ ಬ್ಯಾಂಕ್ಗಳಲ್ಲಿ ಈ ರೀತಿ ಬಡ್ಡಿ ದರಗಳೆಲ್ಲ ತುಂಬ ಇರುತ್ತೆ. ಅದರಿಂದ ನೀವು ಇವಾಗ ಪ್ರೆಸೆಂಟಾಗಿ ಯಾರೆಲ್ಲ ತೊಗೊಳ್ಬೇಕು ಅಂತಿರೋ ಸಾಲವನ್ನು ಖಂಡಿತವಾಗಿ ಈ ಒಂದು ಮಾಹಿತಿ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಳ್ಕೊಂಡಿದ್ದೀನಿ, ಎಲ್ಲರಿಗೂ ಉಪಯುಕ್ತವಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.